ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೆಜೆಸ್ಟಿಕ್ ನೇರವಾಗಿ ಮೈಸೂರಿಂದ ನೇರವಾಗಿ ಸಕಲೇಶ್ಪುರ ಶನಿವಾರ ಸಂತೆ. ಇದಾದ ನಂತರ ಚಿರಂತ್ ತಂದೆ ತಾಯಿಗೆ ಪ್ರಿಯಾಂಕಾಳ ಅಸಲಿಯತ್ತು ಗೊತ್ತಾಗುತ್ತೆ ಹೇಗೆ? ಹಾಗಾದ್ರೆ ಪೊಲೀಸರಿಗೆ ಪ್ರಿಯಾಂಕಾ ಶನಿವಾರ ಸಂತೆಯಲ್ಲಿರೋದು ಗೊತ್ತಾಗ್ಬಿಡುತ್ತೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಿಯಾಂಕಾ ಪರಾರಿಯ ಇಂಚಿಂಚು ಸ್ಟೋರಿ. ಪ್ರಿಯಾಂಕಾಳ ಕ್ರೂರತ್ವ ಚಿರಂತ್ಗೆ ಗೊತ್ತಾಗಿದ್ದು ಹೇಗೆ? ಚಿರಂತ್ ತಂದೆ ತಾಯಿಗೆ ಪ್ರಿಯಾಂಕಾಳ ಅಸಲಿಯತ್ತು ಗೊತ್ತಾಗಿದ್ದು ಹೇಗೆ? ಆಕೆಯನ್ನ ನಂಬಿ ಆತ ಅವರ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಡ್ತಾನೆ ಚಿರಂತ್. ಆತನ ತಂದೆ ತಾಯಿಯೂ ಕೂಡ ಈಕೆಗೆ ಆಶ್ರಯ ಕೊಡ್ತಾರೆ, ಎಲ್ಲವನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ಅವರಿಗೆ ಅಸಲಿ ಸತ್ಯ ಗೊತ್ತಾದಂತಹ ಸಂದರ್ಭದಲ್ಲಿ ಹೆಂಗಾಗಿರ್ಬೇಡ ಪರಿಸ್ಥಿತಿ. ಪ್ರಿಯಾಂಕಾಳ ಕ್ರೂರತ್ವ ಚಿರಂತ್ಗೂ ಮತ್ತು ಆತನ ತಂದೆ ತಾಯಿಗಳಿಗೂ ಗೊತ್ತಾದ ನಂತರ ಏನಾಯ್ತು? ಹಾಗಾದ್ರೆ ಸದ್ದಿಲ್ಲದೆ ಸೈಲೆಂಟ್ ಆಗಿಯೇ ಚಿರಂತ ಮನೆಯಲ್ಲಿ ಪ್ರಿಯಾಂಕಾ ಇದ್ಲು, ವಾಸ ಮಾಡ್ಕೊಂಡಿದ್ಲು. ಏನು ಗೊತ್ತಾಗದಂತೆ ಮಳ್ಳಿ ತರ ನಟಿಸ್ತಾ ಇದ್ಲು ಈ ಪಾತಕಿ ಪ್ರಿಯಾಂಕಾ. ಮಗು ಸತ್ತು ಹೋಗಿದೆ ರೀ ಅಲ್ಲಿ. ಆಕೆ 2 ದಿನ ಕಳೆದ ನಂತರ ಸ್ನೇಹಿತನ ತಾಯಿ ಮತ್ತು ತಂದೆಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆಕೆ 2 ದಿನ ಅವ್ರ ಮನೇಲಿದ್ದಾಗ ಆಕೆಯ ವರ್ತನೆ ಬಗ್ಗೆ, ಆಕೆ ಭಯ ಪಡ್ತಾ ಇರೋದು ಇನ್ನೊಂದು ನೋಡಿ ಅವ್ರಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಗ್ಯಾರಂಟಿ ನ್ಯೂಸ್ನ ನಿರಂತರವಾಗಿ ನೋಡ್ತಾ ಇದ್ದ ತಂದೆ ತಾಯಿ, ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಸುದ್ದಿ ನಿರಂತರವಾಗಿ ಪ್ರಸಾರ ಆಗ್ತಾ ಇತ್ತು. ಆ ಸುದ್ದಿಯನ್ನ ಚಿರಂತ್ನ ತಂದೆ ತಾಯಿ ನೋಡಿದ್ದಾರೆ. ಅವರಿಗೆ ಡೌಟ್ ಶುರುವಾಗುತ್ತೆ. ನೇರವಾಗಿಯೇ ಮಗನಿಗೆ ಫೋನ್ ಮಾಡಿ ಯಾರಿವಳು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಚಿರಂತ್ ತಂದೆ ತಾಯಿ. ಅಷ್ಟೊತ್ತಿಗೆ ಸ್ನೇಹಿತ ಚಿರಂತ್ಗೂ ಕೂಡ ಈಕೆಯ ಮರ್ಡರ್ ಮಿಸ್ಟ್ರಿ ಗೊತ್ತಾಗಿತ್ತು. ಅಷ್ಟೊತ್ತಿಗಾಗ್ಲೇ ಎಲ್ಲಾ ಕಡೆಯೂ ಕೂಡ ಈ ಸುದ್ದಿ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಈಕೆಯ ಫೋಟೋ, ಈಕೆಯ ಬಾಯ್ ಫ್ರೆಂಡ್ ಫೋಟೋ, ಕೊಲೆಯಾದಂತ ಮಗುವಿನ ಫೋಟೋ ಸಹಿತ. ತಂದೆ ತಾಯಿ ಕೇಳಿದ ಪ್ರಶ್ನೆಗೆ ಚಿರಂತ್ ತಡವರಿಸ್ತಾ ಇದ್ದ. ಪಾಪ ಅವನಿಗೆ ಏನೂ ಗೊತ್ತಿಲ್ಲ, ಇದರ ಹಿನ್ನೆಲೆನೇ ಗೊತ್ತಿಲ್ಲ, ಈಕೆ ಕೊಲೆಗಾತಿ ಅನ್ನೋದು ಕೂಡ ಗೊತ್ತಿಲ್ಲ ಆತನಿಗೆ. ಸ್ನೇಹಿತೆ ಅಂತ ಹೇಳಿ ಮನೆ ಕಳಿಸ್ಕೊಟ್ಟಿದ್ದಾನಷ್ಟೇ. 1 ದಿನ ಸುಮ್ನಿರಿ ಅಂತ ಸಮಾಧಾನ ಮಾಡ್ತಾನೆ ತಂದೆ ತಾಯಿಗಳಿಗೆ ಮಗ. 1 ದಿನ ಸುಮ್ನಿರಿ ಅಂತ ಹೇಳಿ ಮಗ ಚಿರಂತ್ ತನ್ನ ತಂದೆ ತಾಯಿಗಳಿಗೇನೆ ಸಮಾಧಾನ ಮಾಡ್ತಾನೆ. ಇಂಥ ಕೊಲೆ ಪಾತಕಿಯನ್ನ ನಮ್ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಚಿರಂತ್ನ ತಾಯಿ ಚಿರಂತ್ಗೆ ಹೇಳ್ತಾರೆ. ಇಂಥ ಕೊಲೆ ಪಾತಕಿಯನ್ನ ಯಾವುದೇ ಕಾರಣಕ್ಕೂ ನಮ್ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ. ಪ್ರಿಯಾಂಕಾ ಮಾಡಿದ ಕೊಲೆ ಸುದ್ದಿ ಕೇಳಿ ಚಿರಂತ್ ತಂದೆ ತಾಯಿ ಫುಲ್ ಅಪ್ಸೆಟ್ ಆಗ್ತಾರೆ. ಫುಲ್ ಅಪ್ಸೆಟ್. ಇನ್ಯಾರು ಕೊಲೆ ಪಾತಕಿ ಅಥವಾ ಕೊಲೆಗಾರರು ನಮ್ಮ ಮನೇಲಿ ಇದ್ರೆ ನಾವೆಲ್ಲ ನಗ್ತಾ ಇರ್ತೀವ? ಸಾಧ್ಯನೇ ಇಲ್ಲ. ಭಯ ಆಗೋಗ್ಬಿಡುತ್ತೆ. ಈ 3 ಜನಕ್ಕೂ ಬೇರೆನೆ ಕತೆ ಹೇಳ್ತಾ ಇದ್ಲು ಈ ಪಾತಕಿ ಪ್ರಿಯಾಂಕಾ. ಕೇಳ್ತಾರವರು. ಕೇಳಿದ ನಂತರ ಬೇರೆ ಬೇರೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾಳೆ ಈಕೆ. ಸದ್ದಿಲ್ಲದೆ ಸೈಲೆಂಟ್ ಆಗಿಯೇ ಚಿರಂತ ಮನೆಯಲ್ಲಿ ಇದ್ದು ಬಿಡ್ತಾಳೆ. ಆಗ ಈಕೆಯ ಕತೆ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಯಾವ ಲೆವೆಲ್ಗೆ ಅಂತ ಅಂದ್ರೆ ಒಳ್ಳೆ ಮಳ್ಳಿ ತರ, ಏನೇನೂ ಗೊತ್ತಿಲ್ಲ ತನಗೆ, ಪಾಪ ಏನೇನೂ ಮಾಡಿಲ್ಲ ಅನ್ನೋ ಥರ ಈಕೆ ಅವ್ರ ಮನೇಲಿ ಇರ್ತಾಳೆ. ಅದಾದ ನಂತರ ಯಾವಾಗ ಗ್ಯಾರಂಟಿ ನ್ಯೂಸ್ನಲ್ಲಿ ಬಂದಂಥ ಸುದ್ದಿಯನ್ನು ಆಕೆ ನೋಡ್ತಾಳೋ, ಅಂದರೆ ಅವರ ತಂದೆ ತಾಯಿ, ಚಿರಂತ್ನ ತಂದೆ ತಾಯಿ ನೋಡ್ತಾರೋ, ಆಗ ಎಲ್ಲವೂ ಕೂಡ ಬಟಾಬಯಲಾಗುತ್ತೆ. ಸೊ ಅದಾದ ನಂತರ ಈಕೆ ಸಿಕ್ಕಿ ಬಿದ್ದಿರೋದು. ಹಾಗಾದರೆ ಪ್ರಿಯಾಂಕಾ ಚಿರಂತ ಮನೆಯಲ್ಲಿದ್ದು ಪೊಲೀಸ್ನವ್ರಿಗೆ ಹೇಗೆ ಗೊತ್ತಾಯಿತು? ಅದು ಈಗ ಕ್ಯೂರಿಯಸ್ ಅಥವಾ ಸಿಕ್ಕಾಪಟ್ಟೆ ಕುತೂಹಲ ಹುಟ್ಟಿಸ್ತಾ ಇರುವಂಥ ಪ್ರಶ್ನೆ.